ಮಲ್ಲಾಬಾದ್ ಏತ ನೀರಾವರಿ ಕಾಲುವೆ ನೀರು ಪಿಡಬ್ಲ್ಯೂಡಿ ರಸ್ತೆ ಕಾಮಗಾರಿಗೆ ಬಳಕೆ. ಅಧಿಕಾರಿಗಳ ವಿರುದ್ಧ ಶ್ರವಣಕುಮಾರ ಡಿ ನಾಯ್ಕ ಆಕ್ರೋಶ. ಯಡ್ರಾಮಿ ತಾಲೂಕಿನ ಈಜೇರಿ ಗ್ರಾಮದಿಂದ ಜವಳಗ ಗ್ರಾಮದವರೆಗೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ರಸ್ತೆ ಸುಧಾರಣೆ ಕಾಮಗಾರಿಗೆ ಮಲ್ಲಾಬಾದ್ ಏತ ನೀರಾವರಿ ಕಾಲುವೆಗೆ ನೀರು ಬಳಕೆ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಪಿಡಬ್ಲ್ಯೂಡಿ ಮತ್ತು ಕೆಬಿಜೆಎನ್ಎಲ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕಾಲುವೆಗೆ ನೀರು ಬಿಡಿ ಎಂದು ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ನೀರು ಬಿಡಿಸಿದ್ದರೆ ರೈತರಿಗೆ ಮತ್ತು ದನಕರುಗಳಿಗೆ ಅನುಕೂಲವಾಗುವ ಬದಲು ಕಾನೂನು ಬಾಹಿರವಾಗಿ ರಸ್ತೆ ಗುತ್ತಿಗೆದಾರ ಕ್ಯಾನಲ್ ನೀರು ರಸ್ತೆಗೆ ಬಳಕೆ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಇದರ ಬಗ್ಗೆ ಕೂಡಲೇ ಅಧಿಕಾರಿಗಳು ಗುತ್ತಿಗೆದಾರನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಪಿಡಬ್ಲ್ಯೂಡಿ ಮತ್ತು ಕೆಬಿಜೆಎನ್ಎಲ್ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಪತ್ರಕರ್ತರ ಶ್ರವಣಕುಮಾರ ಡಿ ನಾಯ್ಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಈಜೇರಿ ಗ್ರಾಮ ಘಟಕ ಅಧ್ಯಕ್ಷ ನಿಂಗಣ್ಣ ಚಿಗರಹಳ್ಳಿ ಆಗ್ರಹಿಸಿದ್ದಾರೆ. ಈಜೇರಿ ಗ್ರಾಮದಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಏನು ಕ್ಯಾನಲ್ ಅದ, ಆ ಮುಖ್ಯ ಕ್ಯಾನಲ್ಗೆ ಬಂದಂಥ ನೀರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪಿಡಬ್ಲ್ಯೂಡಿ ಏನು ಒಂದು ಕಾಮಗಾರಿ ನಡೆದದ. ಇದು ಈಜೇರಿ ಟು ಜವಳಗ ಒಂದು 5-6 ಕಿಲೋಮೀಟ್ರ್ ವರ್ಕ್. ಈ ಕಾಮಗಾರಿಗೆ ಇಲ್ಲಿದೆ ಕಾನೂನು ಬಾಹಿರವಾಗಿ ಇಲ್ಲಿದೆ ಕ್ಯಾನಲ್ ನೀರೇ ಬಳಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಹೇಳಿದ್ರು ಕೂಡ ಇಲ್ಲಿ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇಲ್ಲಿಯ ಗುತ್ತಿಗೆದಾರನು ಕೂಡ ಏನು ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾನಲ್ಲ ಗುತ್ತಿಗೆದಾರ, ಅವನು ಕೂಡ ಇಲ್ಲಿವೇ ನೀರು ತಗೋದು ರೋಡಿಗೆ ಬಳಕೆ ಮಾಡ್ತಾ ಇದ್ದಾನೆ. ಇದಕ್ಕೆ ಸಾಕಷ್ಟು ಅಮೌಂಟ್ ಇಟ್ಟಿದ್ದಾರೆ ಎಸ್ಟಿಮೇಟ್ದಾಗ. ನೀರಿನ ಸಲಕ್ಕೆ ಏನಿಲ್ಲ ಅಂದ್ರೆ ಸುಮಾರು ಎಸ್ಟಿಮೇಟ್ದಾಗ ಒಂದು 50-60 ಲಕ್ಷ ರೂಪಾಯಿ ಇಟ್ಟರು ಕೂಡ ಇವತ್ತು ಈ ಒಂದು ಏನು ನಾವು ಈಗ ರೈತರು ಹೋರಾಟ ಮಾಡಿ ರೈತರಿಗೆ ನೀರು ಬಿಡಬೇಕು, ದನ ಕರೆಗಳಿಗೆ ನೀರಿಲ್ಲ ಅಂತ ಸಲುವಾಗಿ ನೀರು ಬಿಟ್ಟಿದ್ದಾರೆ. ಸ್ವಲ್ಪ ನೀರು ಇವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಇವ್ರು ದಿನ ಏನಿಲ್ಲ ಅಂದ್ರೆ ಒಂದು 10-20 ಟ್ರಿಪ್ ನೀರು ತಗೋದು ರೋಡಿಗೆ ಹೊಡೆಯೋದು ಮತ್ತು ಅಲ್ಲಿ ಇಲ್ಲಿ ಮಾಡೋದು ಇದೇ ಮಾಡ್ಯಾರ. ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಕೆಬಿಜೆಎನ್ಎಲ್ ಅಧಿಕಾರಿ ಗಮನಕ್ಕೆ ತಂದಿದ್ವಿ, ಮೊನ್ನೆ ಕೂಡ ತಂದಿದ್ವಿ. ಇವತ್ತು ನಾಳೆಗೆ ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ಕೊಡ್ತೀವಿ. ಇವ್ರ ಮೇಲೆ FIR ಮಾಡ್ಬೇಕು, ಕಾಂಟ್ರಾಕ್ಟರ್ ಮೇಲೆ ಮತ್ತು ಇವು ಗಾಡಿಗಳ ಮೇಲೆ ಕಾನೂನು ಬಾಹಿರವಾಗಿ ನೀರು ಬಳಕೆ ಮಾಡಿದ್ದಾರೆ. ಇದು ಯಾಕಂದ್ರೆ ರೈತರಿಗಿಟ್ಟಂಥ ಮೀಸಲಿಟ್ಟ ನೀರನ್ನು ಇವತ್ತು ದುರ್ಬಳಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡಲೇ ಅಧಿಕಾರಿಗಳು ಮಾಡಬೇಕು. ಏನಿಲ್ಲ ಅಂದ್ರೆ ಇವತ್ತೇ 2 ಟ್ಯಾಂಕ್ ನೀರು ತುಂಬ್ಕೊಂಡಾರ. ಈಗ ಸದ್ಯ ಇವಾಗ ಏನಿಲ್ಲಪ್ಪ ಅಂದ್ರೆ ಸುಮಾರು ಒಂದು 5-6 ಗಂಟೆ ಆಗ್ಯದ, 2 ನೀರು ತುಂಬ್ತಾರ. ಬೆಳಗ್ಗೆನಿಂದ ನೀರು ಹೊಡಿತಾ ಇದ್ದಾರೆ ಇವ್ರು ರೋಡಿಗೆ. ಇವ್ರಿಗೆ ಕೇಳೋರೇ ಇಲ್ಲ ಯಾರು. ಇವಾಗ ನೀರು ತುಂಬಿತ್ತು, ಅದು ನೀರು ಖಾಲಿ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀರು ಖಾಲಿ ಮಾಡ್ತಾ ಒಂದು ಟ್ಯಾಂಕರ್ ಅಲ್ಲಿ ಒಂದು ಟ್ಯಾಂಕರ್ ನಿಂತದ, ಅದನ್ನು ಕೂಡ ಇವಾಗ ಅದು ಖಾಲಿ ಮಾಡಿ ನಿಂದಿರ್ತೀವಿ. ಇದನ್ನು ಖಾಲಿ ಮಾಡ್ತೀವಿ. ಇದು ಏನಿದೆ ಏನು ನೋಡು, ಈಗ ಏನು ತುಂಬ್ಕೊಂಡಾರ ಈ ಒಂದು ಕ್ಯಾನಲ್ ನೀರು. ಈ ನೀರಿನಾಗ ಈಗ ಇವ್ರು ರೈತರ ಸಲಕ ಮತ್ತು ದನ ಕರುಗಳ ಸಲಕ ಇಟ್ಟದ್ದು. ಇವ್ರು ಏನು ದಿನ ನಾಟಕ ಮಾಡ್ತಾರೆ, ಪ್ರತಿ ನೀರನ್ನು ಕೂಡ ದುರ್ಬಳಕೆ ಆಗ್ತಾ ಇದೆ. ಈಗ ನೀರು ಖಾಲಿ ಮಾಡಿಸ್ಲಾಗುತ್ತೀವಿ. ಪೈಪ್ ಕೆಳಗೆ ಬಿಡ್ರಿ. ಬಿಡ್ಲಕ್ಕ ಚೌಕ